ಹ್ಞೂ ಕಾಲ ಪಲ್ದವ್ರ ಕಾಡು ಕೊಟ್ಟಿದ್ರೆ ಆಯನ್ ಹುಟ್ಟಿದ ಟೋಟಲ್ ಹಾಕಾಕತ್ತಿದೆ ಅದ್ರ ಮ್ಯಾಲ ಹೊಟ್ಟ ಆಡೋನು ಒಟ್ಟ ವಿಡಿಯೋ ಮಾಡಿದ್ವಿ ರಾಯಣ ಹುಟ್ಟಿದ್ನ ತೊಟ್ಲ ಇಡಕ್ಕೆ ರಾಯಣ್ಣ ರಾಯಣ್ಣನ ತಾಯ ಹೀಗೈತಿ ನಿಂತಲ್ಲ ಅವರಪ್ಪ ಧರ್ಮಪ್ಪ ಇಲ್ಲೇ ನಾನು ಕೂತಾನ ಹೊಲ ಸಿಡಿಸಿಬಿಡ್ತಾರ ಅವರೇ ಕೇಳೋರು ಇಲ್ಲೇನು ಐತೆ ನೋಡಿ ನಿಂಗೆ ಹೋಗಿಲ್ಲ ತಕ ವಿಡಿಯೋನ ಮಾಡ್ಕೊಂಡ್ಬಿಟ್ಟಿನಿ ಕುಸ್ತಿ ಆಡಿದ್ರದಾಗ ಐತೆ ರೋಡಾತನ ಇಲ್ಲಿ ಐತೆ ತಗ ಇಲ್ಲಿ ಮಲ್ಲಸರ್ಜೆ ದೊರೆಯಿಂದ ಬಹುಮಾನ ಪಡೆದು ಬರುತ್ತಿರುವ ಭರಮಪ್ಪನನ್ನು ಸಂಗೊಳ್ಳಿ ಜನರು ಅದ್ದೂರಿಯಿಂದ ಸ್ವಾಗತಿಸಿ ಮೆರೆಸುತ್ತಿರುವುದು ಸೋಮರಾಯಣ ಆತ ಇಲ್ಲ ನೋಡಿ ದೊಡ್ಡ ಮನ್ಯಾಗ ಪ್ರಾಕ್ಟೀಸ್ ಮಾಡ್ತಾರೆ ಹಂಗೆ ಮಾಡಿರಿ ಬರ್ರಿ ಗಾಡಿ ಮನೆ ನೋಡ್ರಿ ಅದು ಗಾಡಿ ಮನೆ ಕುಸ್ತಿ ಪ್ರಾಕ್ಟೀಸ್ ಮಾಡೋದು ಈಗ ಒಂದು ಕೊಡ್ರ ಕೊಡವ ಫೋಟೋ ಕೊಡೋಣ ಪುರಿ ನೀರ ರಾತ್ರಿ ಬಿಟ್ಟಿಗೆ ಅಂದ್ರೆ ಅಡಿಗೆ ಮಾಡ್ಕೊಂಡು ಕುಸ್ತಿ ಕಣದಲ್ಲಿ ಆಡಿ ಸ್ಪರ್ಧೆಯಲ್ಲಿ ಗೆದ್ದು ಬಂದ ತರುಣ ರಾಯಣ್ಣ ಗೆದ್ದಾನಂತ ಅದು ಮ್ಯಾಗದನಲ್ಲ ಮ್ಯಾಗ ಅಲ್ಲಿ ಕೈ ಐತಿರಲ್ಲ ಆತ ಗೆದ್ದತ್ತ ರಾಯಣ್ಣ ಆತ ಆತ ಕೆಳಗೆ ಸೋದತ ಮ್ಯಾಗ ಕೈ ಐತಿರಲ್ಲ ಆತ ರಾಯಣ್ಣ ಆತ ಕತ್ತಿ ಒರೆಸಿ ಪ್ರಾಕ್ಟೀಸ್ ಮಾಡಾಕ್ತಾರ ನೀನು ಹೋಳಿಗೆ ಮಾಡ್ಬೇಕಾದ್ರೆ 20 ತಾಸು ಮಾಡ್ತಿಲ್ಲ ಅವ್ರಿಗೆ ಅದೆಲ್ಲ ರೆಡಿ ಖಡ್ಗ ನೀಡ್ತಾರಂತ ಇಲ್ಲಿ ಖಡ್ಗ ನೀಡಾಕ್ತಾರಂತ ಬರೀ ಖುಷಿಗೆ ಮಲ್ಲಸರ್ಜನೆ 4 ಗಂಟೆಗೆ ಇಲ್ಲಿ ಖಡ್ಗ ಕೊಡ್ತಿರ್ತಾವ ರಾಯಣ್ಣ ಪಿಕ್ಚರ್ ಇದಾಗ ಸೇಮ್ ಆಕೆ ಕಿತ್ತೂರಾಣಿ ಚೆನ್ನಮ್ಮಕ್ಕಿ ದತ್ತು ಪಡೆದಿರ್ತಾಳಲ್ಲ ರಾಣಿ ಮಾಡಿ ಇದು ರಾಣಿದೇ ಅದು
ಬರ್ರಿ ಬರ್ರಿ ತೋರಿಸ್ಮ ಬರ್ರಿ ಬರ್ರಿ ಗಾಡಮ್ ಬರ್ರಿ ಮತ್ತೆ ಯಾರು ಬರಾಕ್ತಾರ ಎಲ್ಲ ಬರಕತ್ತಾರ ಬರ್ರಿ ನೋಡ್ಕೊಂಡ್ ಬರ್ತಾರ ಅವ್ರು ಆಗಿನ ಕಾಲ ಬಂಡಿ ನೋಡ್ರಿ ರಾಣಿ ಮನಿ ಬರ್ರಿ ಬರ್ರಿ ಕಿತ್ತೂರು ದೇಶ ಶಿವಲಿಂಗ ರುದ್ರ ಸಜ್ಜರ ಅನಾರೋಗ್ಯದಿಂದಾಗಿ ಮಾಸ್ತರ್ ಮಡಿಯ ಬಾಳಗೌಡರ ಮಗ ಶಿವಲಿಂಗಪ್ಪನಿಗೆ ಮಲ್ಲ ಸಜ್ಜೆ ಎಂದು ನಾಮಕರಣ ಮಾಡಿ ನಡ್ರಿ ನಡ್ರಿ ನೋಡಿ ಅದನ್ನ ತಕ್ಕಮ್ಮ ಅದಕ್ಕೆ ಹೋಗ್ಬೇಡಿ ಅದ್ರ ಏನಿಲ್ಲ ಬರ್ರಿ ಅಯ್ಯ ಇಷ್ಟಪ್ಪ ಒಯ್ ಬರ್ರಿ ಒಯ್ ಬರ್ರಿ 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 ಮುಂದೆ ಬರ್ರಿ ಯುದ್ಧ ಮಾಡೋ ಟೈಮ್ ನೋಡೋದು ಯುದ್ಧ ಮಾಡೋ ಟೈಮ್ ಇದು ಮಾಡಿರೋದು ಕುದುರೆ ಮೇಲೆ ನೋಡಿ ಯುದ್ಧ ಮಾಡೋದು ಅದು ಯುದ್ಧ ಮಾಡಾಕ್ತಾರ ಅವ್ರ ಇಲ್ಲಿ ಕಿತ್ತೂರು ರಾಣಿ ಮೊದಲನೇ ಆಂಗ್ಲ ಯುದ್ಧ ಆಂಗ್ಲರ ಯುದ್ಧ ಬ್ರಿಟಿಷ್ ವಿರುದ್ಧ ಅಷ್ಟು ಮಾಡಕ್ಕೆ ಇವರು ಬ್ರಿಟಿಷರು ನೋಡಿ ಅವ್ರ ಊಟ ಇದು ಮಾಡಾಕ್ತಾರೆ ಯುದ್ಧ ಮಾಡಾಕ್ತಾರೆ ಕಿತ್ತೂರು ರಾಣಿ ಚೆನ್ನಮ್ಮ ಅವ್ರು ಯುದ್ಧ ಮಾಡೋರ ಅವ್ರ ನೋಡಿ ಹೆಂಗ್ ಯುದ್ಧ ನೋಡ್ರಿ ಅಕ್ಕಡ್ ನೋಡ್ರಿ ನೋಡ್ರಿ ಅಕ್ಕಡ್ ಯವ್ವ ನುಗ್ಗದ ಬಿಡ್ರ ನುಗ್ಗ ಅಂದ್ರೆ ನುಗ್ಗ ಅದಾವ ನಡ್ತಾರ ಅಲ್ಲೇ ನಿಂತ್ಕೊಬಿಡ್ತಾರ ನೋಡಿ ಈಗ ನಾವು ನೋಡ್ಕೊಂಬರ್ತೀವಿ ಬಿಡ್ರಿ ಯಾವ ತಂದಿಲ್ರು ನೀವು ವಚ್ಚೇರಿ ಅವನ ಇಲ್ಲಿ ಖರ್ಚು ಬೇರೆ ಅದು ಹಂಗೆ ಕೈ ಹಿಡ್ಕೊಂಬರ್ಕೊಂಡು ಬಂದಿರಿ ನಾನು ನೆಗಡಿ ಆಗುತ್ತಲ್ಲ ಗೊತ್ತಾಗತ್ತಾವ ನೀರು ಯಾರಿಗೆ ನಡಿಕೆ ಕುಡಿ ನಿನ್ನ ಕೊಡ್ಕೆ ಕುರ್ಚಂದಲ್ಲಿ ಎಲ್ಲಿ ಕುಂತಿಲ್ಲ ಅಲ್ಲಿಗೆ ಹೋಗೋಣ ತಗರ್ರಿ ಅಲ್ಲಿ ಅಲ್ಲಿಗೆ ಬರುತ್ತೆ ಅಲ್ಲಿಗೆ ಹೋಗೋಣ ನಾವು ಇದ್ರ ಜಾತ್ರೆ ಆಗಲ್ಲ ಚೆನ್ನಾಗಿ ಜಾತ್ರೆ ಆಕವಲ್ಲ ಊರಾಗ ಅಲ್ಲಿ ಯಾವಾಗ ಅವ್ರು ಸೂರ್ಯ ಮುಳುಗದ ಸಾಮ್ರಾಜ್ಯ ಎಂದು ಹೆಸರಾಗಿದ್ದ ಬ್ರಿಟಿಷ್ ಸಾಮ್ರಾಜ್ಯವು ಕನ್ನಡ ನೆಲೆಯದಲ್ಲಿ ರಾಣಿ ಚೆನ್ನಮ್ಮಳ ನೇತೃತ್ವದಲ್ಲಿ ನಡೆದ ಯುದ್ಧದಲ್ಲಿ ಸೋತು ಶರಣಾಗತವಾಗಿತ್ತು. ಈ ಐತಿಹಾಸಿಕ ಗೆಲುವನ್ನು ಕಿತ್ತೂರು ಪ್ರಜೆಗಳು ಸಂಭ್ರಮದಿಂದ ಆಚರಿಸುತ್ತಿರುವುದು
ಮೆರವಣಿಗೆಯಲ್ಲಿ ರಾಣಿ ಚೆನ್ನಮ್ಮ ಸರ್ದಾರರು ಸಂಗೊಳ್ಳಿ ರಾಯಣ್ಣ ಇದ್ದಾರೆ. ಇದ್ದಾರೆ ಅಂದ್ರೆ ಯುದ್ಧ ಗೆದ್ದು ಬಂದು ಮಾಡಾಕ್ತಾರೆ, ಸಂಭ್ರಮ ಮಾಡಾಕ್ತಾರೆ ಅವರು. ರಾಣಿ ಚೆನ್ನಮ್ಮಕ್ಕಿ, ಇವರು ರಾಯಣ್ಣ. ಇಬ್ರು ಗೆದ್ದಾರ ಯುದ್ಧ ಗೆದ್ದು ಅವ್ರನ್ನ ಬ್ರಿಟಿಷರ್ನ ಹೇಳ್ಕೊಂಬರಕ್ತಾರೆ ಅವ್ರ. ಈಗ ಹೌದಲ್ಲ, ಹೇಳ್ಕೊಂಬಂದು ಯುದ್ಧ ಮಾಡ್ಯಾಮಂತ ನಮ್ಮ ಸತ್ತರ. ಯುದ್ಧದ ಪರಿಣಾಮ ಹೆಂಗೈತೆ ಅಂದ್ರೆ ಗೊತ್ತಾಗತ್ತೆ ನೋಡಿ. ಇಲ್ಲೇ ನೋಡ್ರಿ, ಮಾಡಿರೋದು ಹೇಳಿ ಒಂದು ಫೋಟೋ ನೋಡ್ರಿ. ಇಲ್ಲಿ ಧಾರವಾಡ ಜಿಲ್ಲಾಧಿಕಾರಿ ತ್ಯಾಕರೆಯ ಕೊಲೆಯಿಂದ ಕಂಗಾಲಾದ ಡೆಕ್ಕನ್ ಪ್ರಾಂತ್ಯದ ಕಮಿಷನರ್ ಚಾಪ್ಲಿನ್ ಕಿತ್ತೂರು ವಶಪಡಿಸಿಕೊಳ್ಳಲು ಹೊಂಚು ಹಾಕಿದನು. ಪುಣೆ, ಬೆಳಗಾವಿ, ಬಳ್ಳಾರಿ, ಸೊಲ್ಲಾಪುರ, ಮೈಸೂರು ಮತ್ತು ವೆಂಗರ್ಲಾ ಭಾಗಗಳಿಂದ ಸೈನ್ಯ ಕರೆಸಿಕೊಂಡನು. ಕಿತ್ತೂರು ಸಂಸ್ಥಾನದ ಕಡೆಯಿಂದ ಸಂಧಾನ ಪ್ರಯತ್ನ ನಡೆದಿತ್ತು. ಬಂಧನದಲ್ಲಿದ್ದ ಅಧಿಕಾರಿಗಳ ಸೈನ್ಯದ ಬಿಡುಗಡೆ ಇಲ್ಲದೆ ಮಾತುಕತೆ ಸಾಧ್ಯವಿಲ್ಲ ಎಂದು ಚಾಪ್ಲಿನ್ ಕರಾರು ಹಾಕಿದನು. ಅವನ ಮಾತು ನಂಬಿ ರಾಣಿ ಚೆನ್ನಮ್ಮ ಬಂಧಿತರ ಬಿಡುಗಡೆ ಮಾಡಿದರು. ಆಂಗ್ಲೋ ಕಿತ್ತೂರು ಸಂಧಾನ ಫಲಪ್ರದವಾಗಲಿಲ್ಲ. ಮಾತಿಗೆ ತಪ್ಪಿದ ಚಾಪ್ಲಿನ್ 1824 ಡಿಸೆಂಬರ್ 3ರಂದು ಯುದ್ಧ ಸಾರಿದನು. ಸಿದ್ಧತೆ ಇಲ್ಲದಿದ್ದರಿಂದ ಕಿತ್ತೂರು ಸೋಲಬೇಕಾಯಿತು. ಕಿತ್ತೂರು ಸೋತಿದ್ದಿ. ನಮಗೆ ಅಲ್ಲಿ ಗೊಂಬೆ ಕಾಯಕ್ಕೆ ಗುಂಡು ಹಿಡ್ಕೊಂಡು ನಿಂತಿತ್ತಲ್ಲ, ಅದು ಗೊಂಬೆ ಇಲ್ಲಿ ರಾಯಣ್ಣ ಹೊಡೆಯಲ್ಲ, ಬೀಳಲ್ಲ ನೋಡಿ. ಯಾರನ್ನ ಅದೇನಿಗೆ ಗುಡ್ಡು ಏನದು ಮನೆ ರಾಣಿ ಚೆನ್ನಮ್ಮನ ಹಿಡ್ಕೊಂಡು ಹೋಗಕ್ಕೆ ಬಂದ್ರೆ ಇಲ್ಲಿ ಹಾಂ ಚೆನ್ನಮ್ಮನ ಹಿಡ್ಕೊಂಡು ಬರ್ತಿದ್ದೆ. ದ್ವಿತೀಯ ಆಂಗ್ಲೋ ಕಿತ್ತೂರು ಯುದ್ಧದಲ್ಲಿ ಕಿತ್ತೂರು ಸಂಸ್ಥಾನದ ಪತನ ಮುನ್ಸೂಚನೆ ಅರಿತ ಸೇನಾಪತಿ ಗುರುಸಿದ್ದಪ್ಪ ರಾಣಿ ಚೆನ್ನಮ್ಮ, ವೀರಮ್ಮ ಮತ್ತು ಜಾನಕಿ ಅವರನ್ನು ಗುಪ್ತ ಮಾರ್ಗದ ಮೂಲಕ ಕರೆದುಕೊಂಡು ಹೋಗುತ್ತಿದ್ದನು. ವಿಷಯ ತಿಳಿದ ಕಮಿಷನರ್ ಚಾಪ್ಲಿನ್ ಅವರನ್ನು ಬಂಧಿಸುತ್ತಾರೆ. ಅಲ್ಲ, ಅದು ಗುರುಸಿದ್ದಪ್ಪ ತನ್ನ ಹೆಸರು, ಅದು ಬೇರೆ. ಇಲ್ಲಿ ಸಕ್ಕರೆ ಇಲ್ಲಿ ಇದು ಬೇರೆ ರಾಯಣ್ಣಲ್ಲ, ಆತ ರಾಯಣ್ಣ. ಡೆಕ್ಕನ್ ಕಮಿಷನರ್ ಚಾಪ್ಲಿನ್ ಕಿತ್ತೂರು ಸಂಸ್ಥಾನ ವಶಪಡಿಸಿಕೊಂಡ ನಂತರ ಕಿತ್ತೂರು ನಂದಿ ಧ್ವಜ ಇಳಿಸಿ ತಮ್ಮ ಯೂನಿಯನ್ ಚಾಕ್ ಬಾವುಟ ಹಾರಿಸಲು ಸೂಚಿಸಿದನು. ನಂದಿ ಧ್ವಜ ರಕ್ಷಣೆಗೆ ನಿಂತಿದ್ದ ರಾಯಣ್ಣನ ತಂದೆ ಭರಮಪ್ಪ ವಿರೋಧಿಸಿದನು. ಆಗ ಆತನ ಎದೆಗೆ ಗುಂಡು ಹಾರಿಸಿ ನಂದಿ ಧ್ವಜವನ್ನು ಭರಮಪ್ಪನ ಮೇಲೆ ಎಸೆದರು. ಸುದ್ದಿ ತಿಳಿದ ಸಂಗೊಳ್ಳಿ ರಾಯಣ್ಣ ಓಡಿ ಬರುವನು ಬ್ರಿಟಿಷ್ ರಾಯಣ್ಣನನ್ನು ಬಂಧಿಸಿದರು. ಅದನ್ನು ಧಾರವಾಡ ಜೈಲಿನಲ್ಲಿ ರಾಯಣ್ಣ. ಆಂಗ್ಲೋ ಕಿತ್ತೂರು ದ್ವಿತೀಯ ಯುದ್ಧದಲ್ಲಿ ಸೆರೆ ಸಿಕ್ಕ ಸೈನಿಕರಲ್ಲಿ ಸಂಗೊಳ್ಳಿ ರಾಯಣ್ಣನು ಒಬ್ಬ. ಅವನನ್ನು ಅವನ ಸಂಗಡಿಗರನ್ನು ಧಾರವಾಡ ಜೈಲಿನಲ್ಲಿ ಇಟ್ಟಿರುವುದು. ಧಾರವಾಡ ಜೈಲಿನಾಗ ಇಟ್ಟರು. ಜೈಲಿದು. ಸಾಕಾಗಿ ಕುಂತ್ಕೊಂಡ್ರ ನಂತರ ಕುಂದ್ರದ. ಕಿತ್ತೂರು ಯುದ್ಧದಲ್ಲಿ ಬಂಧಿಸಿದ ಸೈನಿಕರ ಮೇಲೆ ಗುರುತರ ಆರೋಪ ಸಾಬೀತುಪಡಿಸಲು ಆಂಗ್ಲದ ಅಧಿಕಾರಿಗಳು ವಿಫಲವಾದರು. ನಿರಪರಾಧಿ ಸೈನಿಕರನ್ನು ಬಿಡುಗಡೆ ಮಾಡಲು ಸರ್ಕಾರ ತೀರ್ಮಾನಿಸಿತು. ದತ್ತಕ ವಿರೋಧಿ ಯುದ್ಧದಲ್ಲಿ ಸಂಗೊಳ್ಳಿ ರಾಯಣ್ಣ 50 ದಿನ ಜೈಲಿನಲ್ಲಿ ಕಳೆದನು. ಸಂಗೊಳ್ಳಿ ರಾಯಣ್ಣ ಮತ್ತು ಸಂಗಡಿಗರನ್ನು 23 ಜನವರಿ 1825ರಂದು ಬಿಡುಗಡೆ ಮಾಡುತ್ತಿರುವುದು. ಬಿಡುಗಡೆ ಮಾಡ್ಯಾರ. ಸಂಗೊಳ್ಳಿ ರಾಯಣ್ಣ ಮತ್ತು ಸಹಚರರು ಧಾರವಾಡ ಜೈಲಿನಿಂದ ಬಿಡುಗಡೆಗೊಂಡು ಸಂಗೊಳ್ಳಿಗೆ ಬರುವ ಮಾರ್ಗದ ಮಧ್ಯೆ ಕಿತ್ತೂರು ಕೋಟೆ ವೀಕ್ಷಿಸಿದರು. ಬ್ರಿಟಿಷರ
ಹೊಡೆತಕ್ಕೆ ಕೋಟೆ ಭಗ್ನವಾಗಿರುವ ಸ್ಥಿತಿ ಕಂಡು ಮರಗಿದರು. ತಮಗೆ ಸ್ಫೂರ್ತಿ ನೀಡಿದ ಮತ್ತು ತಾವು ವೈಭವದ ಜೀವನ ಕಳೆದ ದಿನಗಳನ್ನು ನೆನಪಿಸಿಕೊಂಡು ಮರಗುತ್ತಿರುವುದು. ಕರೇಂದ್ರ ಮನುಷ್ಯ ಅದು ಕಿತ್ತೂರು ಕೋಟೆ ಮೇಲೆ ದಾಳಿ ಮಾಡಿರ್ತಾರೆ. ಅದನ್ನು ಇವರು ಜೈಲಿಗೆ ಹೋಗಿದ್ದ ಬಂದಾಗ ನೋಡಕ್ಕೆ ಬಂದಾರ ಇವರು ರಾಯಣ್ಣ ಅವರು ಸಂಗಡಿಗರು ಅವ್ರ ಫ್ರೆಂಡ್ಸ್ ಅವರು ಬಂದು ನೋಡಕತ್ತಾರ ಹೆಂಗಾಯ್ತು ಅಂತಂದೇಳಿ ಯೋಚನೆ ಮಾಡ್ಕೊಂಡು ನಿಂತಾರೆ. ಇದು ಪೊಲೀಸ್ ಸ್ಟೇಷನ್ ಇದು ಇದು ಚೆನ್ನಮ್ಮ ಇರ್ತಾಳೆ ಇದ್ರೊಳಗೆ. ಇದು ಸನ್ಯಾಸಿ ರೂಪದಾಗ ಬಂದು ರಾಯಣ್ಣ ಭೇಟಿಯಾಗಿ ಹೋಗ್ತಾನೆ ಇಲ್ಲಿ. ಹಾಂ ಅದೇ ಇದು ಆತ ರಾಯಣ್ಣ ಅಂತಂದನಲ್ಲ ಸನ್ಯಾಸಿ ರೂಪದಾಗ ಬಂದ. ಇವರು ಜೈಲಿನಾಗ ಕೂಡಾಕ್ಯಾರ ಅವರು ಬ್ರಿಟಿಷರು. ಆಕೆ ಚೆನ್ನಮ್ಮ ಕೆಲಿದಾಳಲ್ಲ ಆಕೆ ತಾಯಿ. ವೇಷ ಹಾಕ್ಯಂದು ಬಂದಿರ್ತಾನೆ. ಮತ್ತು ಇವು ಪೊಲೀಸರು ಗೊತ್ತಾಗ್ಬಾರ್ದು, ಇಲ್ಲಾಂದ್ರೆ ಹಿಡಿದು ಬಿಡ್ತಾರೆ. ಹಂಗಾಗಿ ವೇಷ ಹಾಕ್ಯಂದು ಬಂದ್ಬಿಡ್ತಾನೆ. ಹೇಳಿ ಹೋಗ್ತಾನೆ ನಾವು ಇದೆ ಅಂತಂದು ಹೇಳಿ. ದಟ್ಟ ಕಾಡಿನ ಪಶ್ಚಿಮ ಘಟ್ಟದ ಕಾಡಿನ ಮಧ್ಯದಲ್ಲಿರುವ ಗುಹೆಯೊಂದರಲ್ಲಿ ಸಂಗೊಳ್ಳಿ ರಾಯಣ್ಣ ಮತ್ತು ಸಂಗಡಿಗಳೊಂದಿಗೆ ಸಮಾಲೋಚನೆ ನಡೆಸುತ್ತಿರುವುದು. ಹೋರಾಟ ರೂಪರೇಷೆಗಳು ಅಂತಿಮಗೊಳ್ಳುತ್ತಿವೆ. ಗುಹೆಯ ಒಳಗೆ ಸೈನಿಕರು ಖಡ್ಗ ತರಬೇತಿ ನೀಡುತ್ತಿರುವುದು. ಬಂದೂಕುಗಳಿಗೆ ಮದ್ದು ತುಂಬುವ ತರಬೇತಿ. ಯುದ್ಧಕ್ಕೆ ಬೇಕಾಗುವ ಬರ್ಚಿ, ಖಡ್ಗ, ಗುರಾಣಿ ಮುಂತಾದ ಶಸ್ತ್ರಾಸ್ತ್ರಗಳನ್ನು ತಯಾರಿಸುತ್ತಿರುವುದು. ಯುದ್ಧಕ್ಕೆ ತಯಾರು ಮಾಡಕ್ಕೆ ಇಲ್ಲಿ ಗುಪ್ತ ಅಡ್ಕೊಂಡು ಮಾಡ್ತಿರ್ತಾರೆ. ಅಷ್ಟು ಸೈನಿಕರು ಸೇರಿ ಬರೀ ಇಲ್ಲಿ ಕಲ್ಸಕತ್ತಾರೆ. ಏನೇನು ಎಲ್ಲ ವಿಚಾರ ಮಾಡ್ತಾರೆ ಯುದ್ಧಕ್ಕೆ ಹಿಂಗೆ ಮಾಡ್ಬೇಕಂತಂದೇಳಿ. ಕತ್ತಿ ಒರೆಸಿ ಕಲಿಯೋದ. ಯುದ್ಧಕ್ಕೆ ತಯಾರಿ ಮಾಡತ್ತಾರೆ ಒಟ್ಟು. ಇಲ್ಲಿ ಒಳಗೆ ಬಂದೂಕಾಗ ಮದ್ದು ತುಂಬಾಕತ್ತಾರ. ಬಂದೂಕಿಗೆ ಮದ್ದು ತುಂಬಾಕತ್ತಾರ. ಗುಹೆ ದೊಡ್ಡದಿರ್ತದ. ಐತಿ ಬರ್ರಿ ಇಟ್ಟಿಲ್ಲ. ಇಲ್ಲಿ ಮಚ್ಚ ಇದು ಮಾಡತ್ತಾರ ನೋಡ. ಹಾಂ ಇದು ಮಚ್ಚ ರೆಡಿ ಮಾಡಾಕ್ತಾರ. ಯುದ್ಧಕ್ಕೆ ತಯಾರು ಮಾಡಾಕ್ತಾರ. ಮಚ್ಚ ರೆಡಿ ಮಾಡಾಕ್ತಾರ. ಲೈಟಿಂದ ಅದು ಲೈಟಿಂದ ಅದು. ಇದು ಬೇರೆ ಬರ್ರಿ. ಬೈಲಹೊಂಗಲ ಗೃಹ ಬಂಧನದಲ್ಲಿ ರಾಣಿ ಚೆನ್ನಮ್ಮ ಫೆಬ್ರವರಿ 2, 1929 ಲಿಂಗೈಕ್ಯರಾದರು. 4 ವರ್ಷ 8 ತಿಂಗಳು ಬಂಧನದಲ್ಲಿದ್ದ ರಾಣಿ ಕಿತ್ತೂರು ಸ್ವಾತಂತ್ರ್ಯದ ಕನಸು ಕಾಣುತ್ತಾ ಕೊನೆಯುಸಿರೆಳೆದರು. ಆಂಗ್ಲರ ವಿರುದ್ಧ ಯುದ್ಧದ ಸಿದ್ಧತೆಯಲ್ಲಿ ರಾಯಣ್ಣ ಮತ್ತು ಸಂಗಡಿಗರು ಮಾರುವೇಷದಲ್ಲಿ ರಾಣಿ ಚೆನ್ನಮ್ಮವರ ಸಮಾಧಿಗೆ ಬಂದು ನಮಿಸಿ ಪುನಃ ಕಿತ್ತೂರು ಸಂಸ್ಥಾನ ಸ್ಥಾಪಿಸುವುದಾಗಿ ಪ್ರತಿಜ್ಞೆ ಮಾಡಿದರು. ಇದು ಬೈಲಹೊಂಗಲ ತಾಲೂಕು ಇದು ಜೈಲಿನಾಗ ಸಾಯ್ತಾಳೆ ಆಕೆ ಕಿತ್ತೂರು ಚೆನ್ನಮ್ಮ. ಅದಕ್ಕೆ ಬಂದು ಇಲ್ಲಿ ಇದು ಕಂದಾಯ ನಿರ್ವಹಣೆ ಇಲ್ಲಿ ಟ್ಯಾಕ್ಸ್ ಹಾಕಿರ್ತಾರಲ್ಲ ಅದ್ರ ಬಗ್ಗೆ ಮಾಡಾಕತ್ತಾರೆ ಅವರು. ಇನಾಮ್ ಖಾದಿ ಜಾರಿಗೆ ತಂದಿತ್ತು. ಇದರಿಂದ ಈ ಹಿಂದೆ ರಾಜರು ಮತ್ತು ಸಂಸ್ಥಾನಿಕರು ಕೊಟ್ಟಿರುವ
ಕೊಟ್ಟಿರುವ ಕಂದಾಯ ರಹಿತ ಇನಾಮ್ ಭೂಮಿಗಳ ಮೇಲೆ ಕಂದಾಯ ಆಚರಣೆ ಮಾಡಲು ಮುಂದಾಯಿತು. ಒಟ್ಟು ಕಂದಾಯದ ನಿರಾಕರಣೆ ಮಾಡ್ತಾರೆ. ಕಂದಾಯ ಕೊಡಲ್ಲ ಅಂತಂದೇಳಿ ಯುದ್ಧ ಮಾಡ್ತಾರೆ ಅವ್ರ ಮೇಲೆ. ಈತ ಕಂದಾಯ ವಸೂಲಿಕಾರ ಇವರು ಕಂದಾಯ ಅಧಿಕಾರಿಗಳು ಇರ್ತಾರೆ, ನಾವು ಕೊಡಗಲ್ಲ ಅಂತಂದೇಳಿ ಇದು ಮಾಡ್ತಾರೆ. ಕುಲಕರ್ಣಿಗಳವರು ಅವೆಲ್ಲ ಇದು ಟ್ಯಾಕ್ಸ್ ತೊಗೊತಾರೆ ಅದ್ರದ್ದು. ಕುಲಕರ್ಣಿ ಬಾಳಪ್ಪ ಆನೆ ಮೇಲೆ ಗುರುತರವಾದ ಆರೋಪ ಮಾಡಿ ಸಂಪಗಾಂವ್ ಮಾಮಲ್ದಾರಿಗೆ ಪತ್ರ ಬರೆದನು. ಅದರ ಮೂಲಕ ಪತ್ರವನ್ನು ಸಂಪಗಾಂವ್ ಕಚೇರಿಗೆ ಮುಟ್ಟಿಸುವ ವ್ಯವಸ್ಥೆ ಮಾಡಿದನು. ಅಮಲ್ದಾರ್ ಪತ್ರ ನೋಡಿ ಇನಾಮ್ ಕಾಯ್ದೆ ಪ್ರಕಾರ ಕಟ್ಟಬೇಕೆಂದು ಸೂಚಿಸಿದನು. ರಾಯಣ್ಣ ನಿರಾಕರಿಸುವ ಮೂಲಕ ಇನಾಮ್ ಕಾಯ್ದೆಗೆ ವಿರೋಧ ವ್ಯಕ್ತಪಡಿಸಿದ ಕೆಲವು ಅಮಲ್ದಾರ್ ಆತನನ್ನು ಬಂಧಿಸಲು ಸೂಚಿಸಿದನು. ಅಮಲ್ದಾರ್ ದಾಳಿಸುವಂತೆ ಪೊಲೀಸರು ರಾಯಣ್ಣನ್ನು ಬಂಧಿಸಿ ವೈದ್ಯಕರಿಗೆ ರಾಯಣ್ಣನಿಗೆ ಗ್ರಾಮ ಸಭೆಯಲ್ಲಿ ಜೈಲಿನಿಂದ ರಾಯಣ್ಣನಿಗೆ ಭೇಟಿಯಾಗಲು ಗ್ರಾಮಸ್ಥರು ಬರುತ್ತಿರುವರು. ಗ್ರಾಮಸ್ಥರ ಸಪೋರ್ಟ್ ಮಾಡ್ತಾರೆ ಅದಕ್ಕೆ ಇನಾಮ್ ಇದು ಕೊಡಲ್ಲ ಅಂತಂದು ಹೇಳಿ ಕಕ್ಕಮ್ಮ ಇದು ನೋಡಿ ಎಲ್ಲಿ ಹೋದ ಆ ಕಡೆ ಹೋಗ್ಕೊಂಡು ಒಳ್ಳೆ ಹಿಂದಕ್ಕೆ ಇಲ್ಲಿ ಮುಂದಕ್ಕೆ ಬಂದನ. ಇದು ರಾಣಿ ಕರ್ಕೊಂಡೋಗ ಹಂಗೇನಾಗ ಬಂಡಿ ರಾಣಿಯಾರು ಕರ್ಕೊಂಡು ಹೋಗಾರಲ್ಲ ಅದೇ ಐತಿ ನೀನು ಐತಿ ನೀನು ನೋಡಿಲ್ಲ. ಅಮ್ಮ ಜಡಿ ಹಿಡಿಯಕ್ಕೆ ತೊಡ್ರಿ ರೊಟ್ಟಿ ಮಾಡಕ್ಕೆ. ಈ ಮಂದಿ ನುಚ್ಚು ಖಾರ ಬರ್ರಿ ಮಂದಿ ನೋಡಿ ಮುಸ್ಲಿಂ ತಕ್ಕದಂಗ ನುಚ್ಚು ಅವೆಲ್ಲ ಹೆಂಗೆ ನಡೆದತ್ತೆ ಎಲ್ಲ ತೋರ್ಸಕ್ಕೆ ಕೊಡಿ ಎರಡು ಕೊಡ ನೋಡಿದ ಬೇ ಅಲ್ಲಿ ನೋಡಿ ಎರಡು ಕೊಡ ತಂದಲ್ಲ ಸಣ್ಣ ಕೂಡ ನಾವು ಇಲ್ಲಿ ಬಗ್ಗೆ ಕೆಂಚ ನೋಡ್ರಿಕಿ ರಾಯಣ್ಣನ ತಾಯಿ ಸಂತ ತಾಯಿ ಮತ್ತು ಇಲ್ಲಿ ಬಗ್ಗೆ ಹೇಳಲ್ಲ ಕೆಂಚ ಉಮಾಶ್ರೀ ಪಾತ್ರ ಮಾಡ್ಯಾರಲ್ಲ ಅದ ಈಗ ಇದು ಇನಾಮ್ ಕೇಳಕ್ಕೆ ಹೇಳಿರ್ತಾರೆ ಅವರು ಕೊಡಗಲ್ಲ ಅಂತಂದೇಳಿ ಇದು ವಾದ ಮಾಡ್ತಿರ್ತಾರೆ ಅವರು. ಸಂಪಗಾಂವ್ ಜೈಲಿನಲ್ಲಿ ಸಂಗೊಳ್ಳಿ ರಾಯಣ್ಣ ಬಂಧನವಾದ ಸುದ್ದಿ ತಿಳಿದ ಕುಲಕರ್ಣಿ ಬಾಳಪ್ಪ ತಳವಾರ್ ಫಕೀರಪ್ಪನ ಮೂಲಕ ರಾಯಣ್ಣನ ತಾಯಿ ಕೆಂಚಳಮ್ಮನನ್ನು ಚಾವಡಿಗೆ ಕರೆಸಿದನು. ಇನಾಮ್ ಕಾಯ್ದೆ ಪ್ರಕಾರ ಕಂದಾಯ ಕೊಡುವಂತೆ ಪೀಡಿಸಿದನು. ಆಗ ಕೆಂಚಮ್ಮ ನಮ್ಮ ಮನೆತನದ ಪೂರ್ವಜರು ಶೌರ್ಯದಿಂದ ಪಡೆದ ಇನಾಮ್ ಭೂಮಿಗಳ ಕಂದಾಯ ಕೊಡುವುದಿಲ್ಲ ಎಂದು ನಿರಾಕರಿಸಿದರು. ಇಲ್ಲಿ ಬಿಸಕಲ್ಲಿ ಏರ್ಸಿರ್ತಾವ ಇಲ್ಲಿ ಕೆಂಚಮ್ಮ ರಾಯಣ್ಣನ ಸ್ವಂತ ತಾಯಿ ಆಕಿ ದತ್ತು ಪಡೆದಿರ್ತಾಳ ಆಕಿನ ಅವನು ರಾಯಣ್ಣ ಅಲ್ಲಿ ಜೈಲಿನಾಗ ಇರ್ತಾನತ್ತ. ಸಂಗೊಳ್ಳಿ ಪಂಚರ ಸಮ್ಮುಖದಲ್ಲಿ ಇನಾಮ್ ಕಾಯ್ದೆಗೆ ವಿರೋಧ ವ್ಯಕ್ತಪಡಿಸಿದ ಕೆಂಚಮ್ಮಳ ಮೇಲೆ ಕುಲಕರ್ಣಿ ಬಾಳಪ್ಪ ಸಿಟ್ಟುಗೊಂಡು ಸುಂಕದ ಕಟ್ಟೆ ಕರೆಸಿ ಅವಳ ಬೆನ್ನ ಮೇಲೆ ಸುಂಕದ ಕಲ್ಲು ಹೊರಿಸುವ ಮೂಲಕ ಅವಮಾನಿಸಿದನು. ಇಷ್ಟೆಲ್ಲ ಆದರೂ ಕೆಂಚಮ್ಮ ಇನಾಮ್ ಕಾಯ್ದೆಗೆ ವಿರೋಧ ವ್ಯಕ್ತಪಡಿಸಿದರು. ಮಗ ಅಲ್ಲ, ಮಗ ಗೊತ್ತಿರೋದಕ್ಕೆ ಜೈಲಿನಾಗ ಇರ್ತಾನ ಅಲ್ಲಿ. ಇದು ಆತನ ಜೀವನ ಹೆಂಗೆ ನಡಿದಾನ ಹೆಂಗೆ ಇಲ್ಲ ಅಂತಂದು ಎಲ್ಲ ತೋರಿಸ್ಬಿಟ್ರ.
ರಾಯಣ್ಣ ಆತ ಇದು ಬಿಸ್ಕಲ್ ಏರಿಸಿರ್ತಾನಲ್ಲ ಆತದ ಬಾಳಪ್ಪ ಆತ ಇಟ್ಕೊಂಡು ಹೋಗಿ ಬಂದಾನ ಈಕೆ ಆತನ ಹೆಂಡ್ತಿ ಈಕೆ ಬುಡಪ್ಪ ಅಂತಂದು ಹೇಳಿ ಆಗ್ತಾವ ಮಕ್ಕಳು ಅದರ ನೋಡಿ. ಜೈಲಿನಿಂದ ಪಾರಾಗಿ ಬಂದ ರಾಯಣ್ಣ ನೇರವಾಗಿ ಕುಲಕರ್ಣಿಯ ಮನೆಗೆ ನುಗ್ಗಿ ಬಾಳಪ್ಪನ ಮೇಲೆ ಹಲ್ಲೆ ಮಾಡುತ್ತಾನೆ. ಖಡ್ಗದಿಂದ ಅವನನ್ನು ಕೊಚ್ಚಬೇಕೆನ್ನುವಷ್ಟರಲ್ಲಿ ಕುಲಕರ್ಣಿಯ ಹೆಂಡತಿ ಗಂಡನ ಪ್ರಾಣ ಉಳಿಸಲು ಬೇಡಿಕೊಳ್ಳುತ್ತಾಳೆ. ಇದು ತಿಳಿದು ಕೆಂಚಮ್ಮ ಕುಲಕರ್ಣಿ ಮನೆಗೆ ಧಾವಿಸಿ ಮಗನನ್ನು ಕೈದೆಳಿತಾಳೆ. ಬರಲ್ಲ ಎಮ್ಮಿ ಎತ್ತಲ್ಲದ ಆಕಳದು ಇಲ್ಲಿ ಕಾಯಕತ್ತ ನೋಡಿ ಅಜ್ಜ. ಸಂಗೊಳ್ಳಿ ಕುಲಕರ್ಣಿ ಬಾಳಪ್ಪ ತನ್ನ ಮೇಲೆ ಹಲ್ಲೆ ನಡೆಸಿದ ಸಂಗೊಳ್ಳಿ ರಾಯಣ್ಣನಿಗೆ ಬುದ್ಧಿ ಕಲಿಸಬೇಕೆಂದು ತೀರ್ಮಾನಿಸಿ ಕಂದಾಯ ನಿರಾಕರಿಸಿದ ಇನಾಂ ಭೂಮಿಗೆ ಮುಟ್ಟುಗೋಲು ಹಾಕಿಕೊಳ್ಳುವ ವರದಿಯನ್ನು ಸಂಪಗಾಂವ್ ಅಮಲ್ದಾರಿಗೆ ನೀಡುತ್ತಿರುವುದು. ಅದು ಕಂಪ್ಲೀಟ್ ಬಂದು ಇಲ್ಲಿ ಹೇಳ್ತಾನ ಹಿಂಗೆ ಮಾಡ್ಯಾನ ರಾಯಣ್ಣ ಅಂತಂದೇಳಿ. ಬ್ರಿಟಿಷ್ ಸರ್ಕಾರ ಇನಾಂ ಕಾಯ್ದೆ ವಿರೋಧಿಸಿ ಕಿತ್ತೂರು ನಾಡಿನ ಜನತೆ ತೀವ್ರ ವಿರೋಧ ವ್ಯಕ್ತಪಡಿಸಿ ಸಂಗೊಳ್ಳಿ ರಾಯಣ್ಣನ ಇನಾಂ ಭೂಮಿಗೆ ಮುಟ್ಟುಗೋಲು ವರದಿ ಹೊರಬೀಳುತ್ತಿದ್ದಂತೆ ಅನೇಕ ಶೇತ ನದಿ ಭೂಮಿಗಳನ್ನು ಸರ್ಕಾರ ಮುಟ್ಟುಗೋಲು ಹಾಕಿಕೊಳ್ಳಲು ಪ್ರಾರಂಭಿಸಿತು. ಇದರಿಂದ ಕೆರಳಿದ ಕಿತ್ತೂರು ಶೇತ ನದಿಗಳು ಸಂಗೊಳ್ಳಿ ರಾಯಣ್ಣನ ನೇತೃತ್ವದಲ್ಲಿ ಸಂಘಟಿತರಾಗಿ ಆಂಗ್ಲೋ ಶ್ವೇತ ನದಿ ಯುದ್ಧ ನೋಡ್ರಿ. ಆಂಗ್ಲೋ ಶ್ವೇತ ನದಿ ಯುದ್ಧ ಅದು ಶ್ವೇತ ನದಿ ಇರ್ತದೆ. ನದಿ ಪಕ್ಕಕ್ಕೆ ಇರ್ತದೆ. ಕಿತ್ತೂರು ಸೈನ್ಯ ಕುಲಕರ್ಣಿಯ ಜಮೀನನ್ನು ಆಗಮಿಸಿತು. ಅಲ್ಲಿಯ ಜೋಳದ ಬಣವೆಗೆ ಬೆಂಕಿ ಹಚ್ಚಿದರು. ಇದನ್ನು ತೆರೆಯಲು ಆಂಗ್ಲ ಸೈನ್ಯ ಆಗಮಿಸಿತು. ಭಯಂಕರ ಯುದ್ಧ ನಡೆಯಿತು. ಸಂಗೊಳ್ಳಿ ರಾಯಣ್ಣ ನೇತೃತ್ವದಲ್ಲಿ ನಡೆದ ಪ್ರಥಮ ಆಂಗ್ಲೋ ಶ್ವೇತಸ ನದಿ ನೇರ ಯುದ್ಧ ಇದಾಗಿತ್ತು. ಈ ಹೋರಾಟದಲ್ಲಿ ಸಂಗೊಳ್ಳಿ ರಾಯಣ್ಣನ ತಂಡ ವಿರೋಚಿತ ಗೆಲುವು ಸಾಧಿಸಿತು. ರಾಯಣ್ಣನ ಟೀಮ್ ಗೆದ್ದತ್ತಲ್ಲಿ. ಸುರಪುರ ದರೋಡೆಕೋರನ ಹತ್ಯೆ. ಬ್ರಿಟಿಷ್ ಆಡಳಿತ ವಿರುದ್ಧ ಹೋರಾಟ ಮಾಡಲು ಸಂಗೊಳ್ಳಿ ರಾಯಣ್ಣನಿಗೆ ಇನ್ನಷ್ಟು ಸೈನ್ಯದ ಅವಶ್ಯಕತೆ ಇತ್ತು. ಅದಕ್ಕಾಗಿ ಇದರ ಮೇಲೆ ಸಂಗೊಳ್ಳಿ ರಾಯಣ್ಣಗ ಇದು ಗಂಟಿ ತಗೊಂಬರ್ತಾನಲ್ವೇ ಚೆಂಡ ತೆಗಿತಾನ ಅದು ಅವನ ನೋಡವ. ಇಲ್ಲಿ ಇಲ್ಲ ಆತ ರಾಯಣ್ಣ ಆತ ಅದನ್ನ ಚೆಂಡು ಕರ್ಕೊಂಬಂದು ಇಲ್ಲಿ ಹಿಡ್ಕೊಂಬರ್ತಾರ. ಇದದ ದರೋಡೆಕೋರ ಕಳ್ಳು ಮಾಡ್ತಿರ್ತಾನ ಬರೀ ಲೂಟಿ ಮಾಡೋದು ಅಂಥವು ಮಾಡ್ತಿರ್ತಾನೆ ಬರೀ ಆತ. ದರೋಡೆಕೋರ ಭರಮನಾಯಕನ ರುಂಡವನ್ನು ಕತ್ತರಿಸಿ ಸುರಪುರದ ಕೃಷ್ಣಪ್ಪ ನಾಯಕರ ಮನೆಗೆ ಬರುತ್ತಾನೆ. ಇದನ್ನು ಕಂಡ ಕೃಷ್ಣಪ್ಪ ನಾಯಕರು ಸಂಗೊಳ್ಳಿ ರಾಯಣ್ಣನನ್ನು ಮರಮನೆಯಲ್ಲಿ ಗೌರವಿಸಿ 300 ಜನ ನುರಿತ ಸೈನಿಕ ಪಡೆ ಕೊಟ್ಟು ಕಳಿಸಿದನು. ಅದು ಸಹ ಅದು ನೋಡಿ ಸೈನ್ಯ ಇದು ಮಾಡ್ತಾನೆ, ಸೈನ್ಯ ಕಳಿಸ್ತಾನವ ಸುರಪುರ ನಾಯಕ. ಕೋಲ್ಗುಡ್ಡ ಸಭೆ. ಕಿತ್ತೂರು ನಾಡಿನ ಸೈನಿಕರನ್ನು ಮತ್ತು ಸುರಪುರ ನಾಡ ವೀರರನ್ನು ಸಂಘಟಿಸಿದ ಸಂಗೊಳ್ಳಿ ರಾಯಣ್ಣ ಬೆಳಗಾವಿ ತಾಲೂಕಿನ ಬಡಾಲಂಕಲಿಗಿ ಸಮೀಪದ ಕಾಡಿನ ಮಧ್ಯೆ ಇರುವ ಕೋಲ್ಗುಡ್ಡ ಎಂಬ ಸ್ಥಳದಲ್ಲಿ ಸಭೆ ಸೇರಿದರು. ಕಿತ್ತೂರು ಸಂಸ್ಥಾನವನ್ನು ಸ್ವತಂತ್ರ ರಾಜ್ಯವೆಂದು ಘೋಷಣೆ ಮಾಡಿದರು. ದತ್ತುಪುತ್ರ ಮಲ್ಲಸರ್ಜನ ತಮ್ಮ ರಾಜನೆಂದು ತೀರ್ಮಾನಿಸಿದರು. ಅದಕ್ಕೆ ನೇರ ಮತ್ತು ಗೆರಿಲ್ಲಾ ಮಾದರಿ ಯುದ್ಧ ಸಾರುವುದು ಹಾಗೂ ಹೊಸ ರಾಜನ ಹೆಸರಿನಲ್ಲಿ ಕಂದಾಯ ವಸೂಲಿ ಮಾಡಲು ತೀರ್ಮಾನಿಸುತ್ತಿರುವ ನನಗೆ ಮಂಜಪ್ಪಣ್ಣಗೆ ಹೋಗ್ಬೇಕನ್ನೋದಿತ್ತು, ಎಲ್ಲರೂ ಬೇಡ ಅನ್ನಕ್ತಿಲ್ಲ. ನನಗೆ ಮಂಜಪ್ಪಣ್ಣಗೆ ಹೋಗ್ಬೇಕನ್ನೋದಿತ್ತು, ಎಲ್ಲರೂ ಬೇಡ ಅನ್ನಕ್ತಿತ್ತು. ಆತಗೆ ಇತ್ತು ಮತ್ತು ಒಳ್ಳೆ ಸಂಗೊಳ್ಳಿ ರಾಯಣ್ಣ ಮತ್ತು ಸಂಗಡಿಗರು ತಮ್ಮ ಜೊತೆಗೆ ಮಲ್ಲಸರ್ಜನನ್ನು ಪಶ್ಚಿಮ ಘಟ್ಟದ ಮಧ್ಯದ
ಅಂಡಿ ಬಡಗನಾಥ ಮಠಕ್ಕೆ ಕರೆದುಕೊಂಡು ಬಂದರು. ಶಾಂತಿನಾಥ ಮಹಾರಾಜನನ್ನು ಭೇಟಿ ಮಾಡಿ ಮಾತುಕತೆ ನಡೆಸಿದರು. ಶ್ರೀಗಳ ಮಲ್ಲಸರ್ಜನ ತಮ್ಮ ಸ್ಪರ್ಧೆಗೆ ತಿದ್ದುಕೊಳ್ಳಲು ಒಪ್ಪಿಕೊಂಡರು. ಮಾಡ್ಯಾರ ನೋಡಿ. ಮಲ್ಲಸರ್ಜಿ ನಡ್ಕೊಂಡು ಹೊಂಟ್ರ ಆತನ ಮಗ ಆತ. ಈಗ ಕಿತ್ತೂರಾಣಿ ಚೆನ್ನಮ್ಮ ಸ್ವಂತ ಮಗ ಅವ. ಹಾಂ, ಸಾಕಿದ ಮಗನು ಆತ ದತ್ತಪುತ್ರ ರಾಯಣ ಆತ. ರಾಯಣ ಕರ್ಕೊಂಡು ಹೊಂಟಾನ. ಇವರು ಬ್ರಿಟಿಷರು ಮತ್ತು ಈತನ ಏನು ಮಾಡ್ತಾರೆ ಅಂತಂದೇಳಿ ಅವರು ಸಿಕ್ತಂದು ಹೊಂಟಾನ, ಕರ್ಕೊಂಡು ಹೊಂಟಾನ ಶೇಪ್ ಮಾಡಕ್ಕೆ. ಜನವರಿ 6, 1830 ರಾತ್ರಿ ಧಾರವಾಡ ಜಿಲ್ಲೆಯ ಬೀಡಿ ತಾಲೂಕಿನ ಅಮಲ್ದಾರ್ ಕಚೇರಿ ಮೇಲೆ ದಾಳಿ ಮಾಡಿದರು. ಕಾವಲಿದ್ದ ಪೊಲೀಸರ ಮೇಲೆ ಹಲ್ಲೆ ಮಾಡಿ ಕಂದಾಯದ ಹಣ ಲೂಟಿ ಮಾಡಿದರು. ಕಾಗದದ ಪತ್ರ ಸಹಿತ ಕಚೇರಿಯನ್ನು ಸುಟ್ಟು ಹಾಕಿದರು. ಇದೆಲ್ಲ ಸುಟ್ಟು ಹೋಗಾರ ಇವರು. ಎಲ್ಲ ಬಂದು ಎಲ್ಲ ತಗೊಂಡು ಹೋಗಾರ, ಲೂಟಿ ಮಾಡ್ಕೊಂಡು ಹೋಗಾರ ಇವರು. ಏನು ನೋಡಿಲ್ಲ. ಖಾನಾಪುರ ಸೇನಾ ಠಾಣೆ ಮೇಲೆ ದಾಳಿ. ಧಾರವಾಡ ಜಿಲ್ಲೆಯ ಬೀಡಿ ತಾಲೂಕಿನ ಖಾನಾಪುರ ಬ್ರಿಟಿಷರ ಪ್ರಮುಖರ ವಾಣಿಜ್ಯ ಕೇಂದ್ರವಾಗಿತ್ತು. ಇದನ್ನು ಶಿವಲಿಂಗ ರುದ್ರ ಸರ್ಜಾ 1818 ಮನ್ರೋ ಒಪ್ಪಂದ ಪ್ರಕಾರ ಆಂಗ್ಲರ ಸೇನೆ ಮೇಲೆ ನೆಲೆಯಾಗಿ ಬಿಟ್ಟು ಕೊಟ್ಟಿದ್ದನು. ಬ್ರಿಟಿಷರು ಇಲ್ಲಿ ಸೇನಾ ಠಾಣೆ ಸ್ಥಾಪಿಸಿದರು. ಸಂಗೊಳ್ಳಿ ರಾಯಣ್ಣ ಮತ್ತು ಸಂಗಡಿಗರು ಖಾನಾಪುರ ಪಟ್ಟಣದ ಮೇಲೆ ದಾಳಿ ಮಾಡಿದರು. ನಂತರ ಮೇಜರ್ ಪಿಕರಿಂಗ್ ನೇತೃತ್ವದ ಸೇನಾ ಠಾಣೆಯ ಮೇಲೆ ನಿರಂತರ ಗುಂಡಿನ ದಾಳಿ ನಡೆಯುತ್ತಿರುವುದು. ನಮ್ಮರು ಎಲ್ಲ ಸಪೋರ್ಟ್ ಮಾಡ್ಯಾರ. ಇವರು ಎಲ್ಲ ಉಳ್ಕೊನ ಕೊಟ್ಟು ಇವರು ಕಂದಾಯ ಅಧಿಕಾರಿಗಳ ಮೇಲೆ ಇದು ಮಾಡಾಕ್ತಾರೆ, ದಾಳಿ ಮಾಡ್ಯಾರ. ಇಟಗಿ ರೈತರಿಂದ ಕಂದಾಯ ವಸೂಲಿ. ರಾಯಣ್ಣ ಪಡೆಯುವ ಧಾರವಾಡ ಜಿಲ್ಲೆಯ ಬೀಡಿ ತಾಲೂಕಿನ ಇಟಗಿ ಗ್ರಾಮದ ಮೇಲೆ 10 ಜನವರಿ 1830 ದಾಳಿ ಮಾಡಿದರು. ಆಂಗ್ಲ ಬೆಂಬಲಿಗರ ಆಸ್ತಿ ಲೂಟಿ ಮಾಡಿದರು. ಗ್ರಾಮದ ರೈತರಿಂದ ತಮ್ಮ ದೇಸಾಯಿ ಪರವಾಗಿ 5,000 ಕಂದಾಯ ಹಣ ಸಂಗ್ರಹಿಸಿದರು. ಹಡಗಲಿ ಊರನ್ನ ಸುಟ್ಟು ಹಾಕ್ತಾರೆ. ಹೊರಗೆ ಬಾಪು ಭಂಡಾರಿಗೆ ಮರಣ ದಂಡನೆ. ನಡೆದದ್ದ ಇದು ನಿಜವಾದ ಕತೆ. ಇವು ಯಾವ ಸ್ವಾತಂತ್ರ್ಯ ಹೋರಾಡ್ಯಾರ. ಮತ್ತು ಅಮಲ್ದಾರ್ ಕಚೇರಿ ಅದು ಅಂದ್ರೆ ಕಂದಾಯ ವಸೂಲಿ ಮಾಡ್ತಾರೆ, ಅದು ಕಚೇರಿ. ಅದ್ರ ಮೇಲಿನ ದಾಳಿ ಮಾಡಿ ಸುಟ್ಟಾಕ್ಯಾರ. ರಾಶಿ ನೋಡ್ರಿ, ಅದು ರಾಶಿ. ಸಂಗೊಳ್ಳಿ ಅಮಲ್ದಾರ್ ಸೈನ್ಯದ ಮೇಲೆ ನೇರ ದಾಳಿ. ರಕ್ತಮಾನ್ಯ ಹೊಲದಲ್ಲಿ ರಾಶಿ ಸಹ ಪಂಕ್ತಿ ಭೋಜನ ಇನ್ನೂ ಇರ್ಬೇಕು. ಆ ಕಡೆ ಅಲ್ಲಿದ್ದನ ಬಂದಿರ್ಬೇಕು. ನಾವು ಅಲ್ಲಿದ್ದನ ಬಂದೀವಿ. ಅವು ಜೋಳಿಗಾರು ಹಾಕಿರ್ತಾರ. ಹಿಂಗೆ ಹೋಗ್ಬೇಕು. ಹಿಂಗೆ ಬ್ರಿಟಿಷ್ ಸರ್ಕಾರದ ಮೇಲೆ ಅದ್ದೂರಿ ವಿಜಯ ಸಾಧಿಸಿ ಹುಟ್ಟೂರಿಗೆ ಆಗಮಿಸಿದರು. ಅವರು ಗೆದ್ದು ಬಂದಾರೆ. ಇವರು ಗೆದ್ದು ಬಂದು ವಿಜಯ ಸಾಧಿಸಿ
ಸಂಗೊಳ್ಳಿ ಆಂಗ್ಲರ ಪತ್ರ ಸಂಚಾರದ ಮಾಯಾಕಟ್ಟಿನ ಸ್ಥಳವಾಗಿತ್ತು. ಈ ಮಾರ್ಗದ ಮೂಲಕ ಧಾರವಾಡ, ಬೆಳಗಾವಿ ಮತ್ತು ಮುಂಬೈಗೆ ಪತ್ರ ಸಂಚಾರ ನಡೆಯುತ್ತಿತ್ತು. 14 ಜನವರಿ 1830ರಂದು ಸಂಗೊಳ್ಳಿ ಚಾವಡಿ ಮತ್ತು ಟಪಾಲ ಕಚೇರಿಗೆ ಬೆಂಕಿ ಹಚ್ಚಿದರು. ಸಂಗೊಳ್ಳಿ ಟಪಾಲ ರನ್ನರ್ಗಳ ಮೇಲೆ ಹಲ್ಲೆ ನಡೆಸಿದರು. ಅವರಿಂದ ಟಪಾಲು ಖರೀದಿಸಿಕೊಂಡು ಸುಟ್ಟು ಹಾಕಿದರು. ಬ್ರಿಟಿಷರ ಪತ್ರ ಸಂಚಾರ ವ್ಯವಸ್ಥೆ ಕಡಿವಾಣ ಹಾಕಿದರು ಮತ್ತು ವ್ಯವಸ್ಥೆ ಅಸ್ತಿತ್ವಕ್ಕೆ ಅಲುಗಾಡೋಣ ಆಯಿತು. ಪತ್ರ ಸಂಚಾರದ ಬಗ್ಗೆ ವಿರೋಧ ಮಾಡ್ಯಾರ. ಅದನ್ನು ಜನವರಿ 14, 1830ರಂದು ರಾತ್ರಿ ಬಾಳಗುಂದ ದಟ್ಟ ಗುಡ್ಡದಲ್ಲಿ ಸಂಗೊಳ್ಳಿ ರಾಯಣ್ಣ ಮತ್ತು ಸಂಗೊಳ್ಳಿರ ಮೇಲೆ ದಾಳಿ ಮಾಡಲು ಆಂಗ್ಲ ಸೇನೆ ಬಂದಿತ್ತು. ಈ ಬ್ರಿಟಿಷರ ಸೈನ್ಯದ ಮೇಲೆ ಸಂಗೊಳ್ಳಿ ರಾಯಣ್ಣ ತಂಡವು ಗೆರಿಲ್ಲಾ ಯುದ್ಧ ಸಾರಿತು. ಇಲ್ಲಿ ದಾಳಿ ಮಾಡಕ್ಕೆ ಬಂದ್ರಿ. ಸಂತೆ ನೋಡ್ರಿ ಅದು ಬೆಳ್ಳುಳ್ಳಿ ಸೇಮ್ ನಿಜವಾದಾಗ ಅದ ಬಿಡಪ್ಪ ನಂಗೆ ಕಾಣ್ತದೆ. ಉಳ್ಳಾಗಡ್ಡಿ, ಬೆಂಡೆಕಾಯಿ, ಏನೋ ಮಾಡಿ ಅಂತ ತಗರಿ ಆತ ಹೇಳ್ತೀನಿ. ಸುಪಾರಿ ಕಿಲ್ಲರು ಪರಿಶಾನ್ ಅತ್ತೆ. ಪರಿಶಾ ಅಂತ ಆತನ ಹೆಸರು. ಆತನ ಹೆಸರು ಪರಿಶಾ. ಅಲ್ಲಿ ಮಕ್ಕನಲ್ಲ ಅವನು ಸಹಾಯ ಹೊಡ್ಯದು ಅವರು ಸೇಮ್. ಜಿಲ್ಲೆ ಬೀಡಿ ತಾಲೂಕಿನ ಗುಂಡೋಳ್ಳಿ ಎಂಬ ಊರಿನ ಕೆರೆಯ ಹತ್ತಿರ ಆಂಗ್ಲ ಸೈನ್ಯ ಮೇಜರ್ ಪಿಕರಿಂಗ್ ನೇತೃತ್ವದಲ್ಲಿ ಬೀಡಾರ ಹೂಡಿರುವ ಸಂಗತಿ ತಿಳಿದು ಸಂಗೊಳ್ಳಿ ರಾಯಣ್ಣ ತಂಡದವರು 21 ಜನವರಿ 1830ರಂದು ಅವರ ಮೇಲೆ ನೇರ ಯುದ್ಧ ಸಾರುತ್ತಾರೆ. ಭಯಂಕರ ಯುದ್ಧ ನಡೆಯುತ್ತದೆ. ಈಗ 2,000 ವರ್ಷ ಆತು ಈಗಾಗಲೇ. 18,000 ಅಂದ್ರೆ 1830.